ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಶೆಡಿ ಎಸ್ಪಿಡಿ ವ್ಲಾಗ್ಸ್. ನಾನು ನಿಮ್ಮ ದೀಕ್ಷಿತ್ ಶೆಡಿ. ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಬೆಂಗಳೂರಿಂದ ಉಡುಪಿಗೆ ಹೋಗ್ತಿದ್ದೇವೆ. ನಾನು ಮೊನ್ನೆ ಹೇಳಿದ್ದೆ ನಾವು ಊರಿಗೆ ಹೋಗ್ತಿದ್ದೇವೆ ಅಂತ. ಅಮ್ಮ, ಚಿಕ್ಕಮ್ಮ, ಅಕ್ಕ ಎಲ್ಲ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಲ್ಲೊಂದು ಟೆಸ್ಟ್ ಇದೆ ಅಮ್ಮಂದು. ಆ ಟೆಸ್ಟ್ ಮುಗಿಸಿ ಅವ್ರು ಕೆಳಗಡೆ ಬರ್ತಾರೆ. ಮತ್ತೆ ವೆಹಿಕಲ್ ಕೂಡ ಬಂದಿತ್ತು ಬೆಳಿಗ್ಗೆ ಬೇಗನೆ. ನಮ್ದು ಏನು ಲಗೇಜ್ ಎಲ್ಲ ಇತ್ತು ನೋಡಿ, ಆ ಎಲ್ಲ ಲಗೇಜ್ ಅನ್ನ ನಾವು ಕಾರಿಗೆ ಹಾಕಿದ್ದೇವೆ. ಕಾರ್ ಕೂಡ ಇವಾಗ ಫೋರ್ಟಿಸ್ ಹಾಸ್ಪಿಟಲ್ ಹತ್ರ ಹೋಗಿದೆ. ಇವಾಗ ನಾನೇನಂದ್ರೆ ನಂದು ಬೈಕ್ ಇದೆ, ಸ್ವಲ್ಪ ಐಟಮ್ಸ್ ಎಲ್ಲ ಇದೆ. ಅದನ್ನೆಲ್ಲ ನಾನು ನಮ್ದು ಅಕ್ಕಂದು ಇಲ್ಲೇ ಒಂದು ಮನೆ ಇದೆ, ಅಲ್ಲಿ ಹೋಗಿ ಬೈಕ್ ಪಾರ್ಕ್ ಮಾಡಿ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟು ನಾನು ಕೂಡ ನಡ್ಕೊಂಡು ಫೋರ್ಟಿಸ್ ಹಾಸ್ಪಿಟಲ್ ಹತ್ರ ಹೋಗ್ತೇನೆ. ನೆಕ್ಸ್ಟ್ ಅಲ್ಲಿಂದ ಕಾರಲ್ಲಿ ಬೆಂಗಳೂರು ಟು ಉಡುಪಿ ಹೋಗ್ತಿದ್ದೇವೆ. ನೋಡುವ, ನಾನು ಇಲ್ಲಿ ತನಕ ಕಾರಲ್ಲಿ ಹೋಗ್ಲಿಲ್ಲ, ನಾನು ಹೋಗಿದ್ದು ಬಸ್ಸಲ್ಲಿ ಮಾತ್ರ. ಇಲ್ಲಿ ತನಕ ನಮ್ದು ಬೆಂಗಳೂರು ಉಡುಪಿ ಏನಿದ್ರು ಬಸ್ಸಲ್ಲಿ ಹೋಗೋದು ಮಾತ್ರ, ಕಾರಲ್ಲಿ ಹೋಗಿಲ್ಲ. ಫಸ್ಟ್ ಟೈಮ್ ಅನುಭವ, ನೋಡುವ ಹೇಗಾಗತ್ತೆ. ಮತ್ತೆ ರಾತ್ರಿ ಎಲ್ಲ ಹೋಗಿದ್ದಲ್ಲ, ಬಸ್ಸಲ್ಲಿ ಹೋಗೋದೆಲ್ಲ ನಾವು ರಾತ್ರಿಯಲ್ಲಿ. ಫಸ್ಟ್ ಟೈಮ್ ನಾವು ಬೆಳಿಗ್ಗೆ ಹೋಗ್ತಿದ್ದೇವೆ. ನೋಡುವ ಹೇಗೆ ಇರುತ್ತೆ ಅಂತ. ನಾನು ನಿಮಗೆಲ್ಲ ತೋರಿಸ್ತೇನೆ ಹೇಗಿದೆ ವೇ ಅಂತ. ಆಲ್ಮೋಸ್ಟ್ ಎಲ್ಲ ಜನ ನೋಡಿರ್ಬೋದು ಹೇಗಿದೆ ದಾರಿ ಬೆಂಗಳೂರು ಟು ಉಡುಪಿ ಅಥವಾ ಉಡುಪಿಯಿಂದ ಬೆಂಗಳೂರು ಯಾವ ರೀತಿ ಇರ್ಬೋದು ಅಂತ. ಬಟ್ ಆದರೂ ಕೂಡ ನಾನು ತೋರಿಸ್ತೀನಿ. ವ್ಲಾಗ್ ಹೇಗಾಗುತ್ತೆ ನನಗೆ ಗೊತ್ತಿಲ್ಲ, ಆದರೂ ಕೂಡ ನೀವು ವ್ಲಾಗನ್ನು ಕೊನೆ ತನಕ ನೋಡಿ, ಸರಿನಾ? ಇವಾಗ ಲೇಟ್ ಮಾಡೋದು ಬೇಡ, ನಾನು ಅಕ್ಕನ ಮನೆಗೆ ಹೋಗಿ ನಮ್ದು ಐಟಮ್ಸ್ ಎಲ್ಲ ಇಟ್ಟು ಬರ್ತೀನಿ. ನೋಡಿ ಗಾಯ್ಸ್, ಇದೇ ಕಾರಲ್ಲಿ ಇವಾಗ ನಾವು ಹೋಗ್ತಿದ್ದೇವೆ ಬೆಂಗಳೂರಿಂದ ನಮ್ಮೂರಿಗೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ತುಂಬಾ ಮೆಲ್ಲ ಹೋಗ್ಬೇಕು. ಎಂತಕ್ಕಂದ್ರೆ ಅಮ್ಮನಿಗೆ ಆಪರೇಷನ್ ಆಗಿದೆ, ಅದಕ್ಕೆ ಸ್ಪೀಡ್ ಹೋದ್ರೆ ಅವ್ರಿಗೆ ಸ್ವಲ್ಪ ಭಯ ಆಗತ್ತೆ. ನಾನು ಇವಾಗಷ್ಟೇ ನಂದು ಬೈಕ್ ಏನಿತ್ತು ಮತ್ತೆ ಐಟಮ್ಸ್ ಎಲ್ಲ ಏನಿತ್ತು ಅದು ಅಕ್ಕನ ಮನೇಲಿ ಹೋಗಿ ಇಟ್ಟು ಬಂದಿದ್ದೇನೆ. ಇವಾಗ ನಾನು ಕಾರಲ್ಲಿ ಹೋಗ್ತಿದ್ದೇನೆ. ಅಮ್ಮಂದು ಟೆಸ್ಟ್ ಎಲ್ಲ ಆಯ್ತು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮೈ ಮಾಮ್ ಇಸ್ ಕಂಪ್ಲೀಟ್ಲಿ ಫೈನ್. ಇವಾಗ ನಾವೇ ಕಾರಲ್ಲೆಲ್ಲ ಹೋಗ್ತಿದ್ದೇವೆ. ಇವರೇ ನನ್ನ ಚಿಕ್ಕಮ್ಮ. ಇವರು ಬೆಳಿಗ್ಗೆಯಿಂದ ಹೇಳ್ತಿದ್ದಾರೆ ನನ್ನ ಮುಖ ತೋರಿಸ್ಬೇಡ ಅಂತ ವಿಡಿಯೋದಲ್ಲಿ. ಆದ್ರೂ ಕೂಡ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೇನೆ. ಅವರೇ ನಮ್ಮ ಅಮ್ಮ ಫುಲ್ ಬೆಂಗಳೂರು ನೋಡ್ತಿದ್ದಾರೆ. ಅವರಿಗೆ ಮೊನ್ನೆ ಬರುವಾಗ ಅವರಿಗೆ ಬೆಂಗಳೂರು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತೆ ರಾತ್ರಿ, ಅದಕ್ಕೆ ಇವಾಗೆಲ್ಲ ನೋಡ್ತಿದ್ದಾರೆ ಬೆಂಗಳೂರು. ನಾವು ಇವಾಗ ಹೊರಡ್ತಿದ್ದೇವೆ. ಇದು ಯಾವುದು ನೈಸ್ ರೋಡಲ್ಲಿ ಹೋಗ್ತಿದ್ದೇವೆ, ನನಗೆ ಗೊತ್ತಿಲ್ಲ ಯಾವ ರೋಡ್ ಅಂತ, ಯಾಕೆ ನಾನು ಕೂಡ ರೋಡ್ ನೋಡಿಲ್ಲ. ಯಾಕೆ ನಾನು ಬರ್ತಿದ್ದದೆಲ್ಲ ರಾತ್ರಿ ಮಾತ್ರ ಅಲ್ಲ, ಬಸ್ಸಲ್ಲಿ ಬೆಳಿಗ್ಗೆಲ್ಲ ಹೋಗಿಲ್ಲ. ನೋಡುವ ಎಂತಾಗತ್ತಂತ ಬ್ಲಾಗಲ್ಲಿ. ನೀವು ಕೂಡ ಕೊನೆ ತನಕ ನೋಡಿ ಬ್ಲಾಗನ್ನ. ಎಂತಾದ್ರೂ ಹೇಳಿಕ್ಕಿದೆ ನಿಮ್ಗೆ ಚಿಕ್ಕಮ್ಮ ಬ್ಲಾಗಲ್ಲಿ? ಅಂತೂ ಇಂತೂ ಇವಾಗ ಸ್ವಲ್ಪ ನಾವು ಬ್ರೇಕ್ ತೊಗೊಂಡ್ವಿ. ಎಂತಕ್ಕಂದರೆ ಗಾಡಿ ಓಡಿಸಿ ಸ್ವಲ್ಪ ಸುಸ್ತಾಗಿತ್ತು. ಮತ್ತು ಇನ್ನೊಂದೇನೆಂದರೆ ನಾವು ಬೆಳಿಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ, ಅದಕ್ಕೆ ತಿಂಡಿ ತಿನ್ನೋಕ್ಕೂ ಸ್ವಲ್ಪ ಪಾರ್ಕ್ ಮಾಡಿದ್ವಿ. ಬೆಳಿಗ್ಗೆಯಿಂದ ಹೊಟ್ಟೆ ಫುಲ್ ಖಾಲಿ ಆಗಿತ್ತು, ಯಾಕೆಂದ್ರೆ ನಾವು ಹೊರಡುವಾಗ ತುಂಬ ಲೇಟ್ ಆಗಿತ್ತು ಅದಕ್ಕೆ. ಮತ್ತು ಇವಾಗ ಈ ಪ್ಲೇಸಲ್ಲಿ ಬಂದು ಪಾರ್ಕ್ ಮಾಡಿದ್ದೀವಿ. ಇದು ಯಾವ ಪ್ಲೇಸ್ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲೊಂದು ಟೋಲ್ ಗೇಟ್ ಇದೆ, ನೆಲಮಂಗಲ ದೇವಿಹಳ್ಳಿ ಪ್ರೈವೇಟ್ ಲಿಮಿಟೆಡ್ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ನಿಮಗೆ ಇದರಲ್ಲಿ ವ್ಯೂ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ರೋಡು. ಇದು ಬೆಂಗಳೂರು ಅಂತಾನೆ ಅಂತಲ್ಲ, ಒಂಥರ ಫುಲ್ಲು ಅಷ್ಟೊಂದು ಟ್ರಾಫಿಕ್ ಇಲ್ಲ, ತುಂಬ ಒಳ್ಳೆ ದೊಡ್ಡ ಹೈವೇ, ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ಅದು ಹೇಗಿದೆ ಒಂದು ಹೈವೇ ಮತ್ತು ಹೇಗಿದೆ ವ್ಯೂ ಪಾಯಿಂಟ್ ಅಂತ. ಬೆಂಗಳೂರಿಂದ ನಮ್ಮ ಊರಿಗೆ ಕರೆಕ್ಟಾಗಿ ಒಂದು 350 ಕಿಲೋಮೀಟರ್ ಇದೆ, ಆಯಿತಾ. 350 ಕಿಲೋಮೀಟರ್ ಅಂದರೆ ತುಂಬ ದೂರ ಆಗುತ್ತೆ. ನಾವೊಂದು 11 ಗಂಟೆಗೆ ಅಲ್ಲಿ ಬೆಂಗಳೂರಿಂದ ಹೊರಟಿದ್ದೇವೆ. ನಮ್ಮ ಊರಿಗೆ ಕರೆಕ್ಟಾಗಿ ಒಂದು 6-7 ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ಬೇಗ ರೀಚ್ ಆಗ್ಬೋದು, ಬಟ್ ಗಾಡಿಯನ್ನು ಸ್ಪೀಡು ಓಡಿಸುವಾಗಿಲ್ಲ. ಎಂತಕ್ಕಂದರೆ ಅಮ್ಮನಿಗೆ ಆಪ್ರೇಷನ್ ಆಗಿದೆ, ನಿಮಗೆಲ್ರಿಗೂ ಗೊತ್ತು. ನಾನು ಅಂದರೆ ಮೊದಲಿನ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ. ಅವರಿಗೆ ಪೇನ್ ಆಗಬಾರ್ದಲ್ಲ, ಅದಕ್ಕೆ ಎಷ್ಟಾಗತ್ತಷ್ಟು ಗಾಡಿಯನ್ನು ಸ್ಲೋ ಅಲ್ಲೇ ಇಟ್ಕೊಂಡು ಹೋಗ್ತಿದ್ದೇವೆ. ಯಾಕೆಂದರೆ ಗಾಡಿ ಅಂದರೆ ಮಿಡ್ಲ್ ರೋಡಲ್ಲಿ ಹಂಪ್ಸ್ ಇರುತ್ತೆ, ಹಳ್ಳಗಳೆಲ್ಲ ಇರುತ್ತೆ, ಅದಕ್ಕೆ ಎಷ್ಟಾಗತ್ತಷ್ಟು ಸ್ಲೋ ಆಗಿ ಹೋಗ್ತಿದ್ದೇವೆ. ನಿಧಾನವಾಗಿ ಸಾಕ್ತಿದೆ ನಮ್ಮ ಪಯಣ. ಖುಷಿಯಲ್ಲಿದ್ದಾರೆ, ಎಂತಕ್ಕಂದರೆ ಊರಿಗೆ ಹೋಗ್ತಿದ್ದೇವಲ್ಲ. ಅವ್ರು ಬೆಂಗಳೂರಿಗೆ ಬರಬೇಕಂತ ತುಂಬ ಹಠ ಹಿಡಿತಿದ್ರು. ಇವಾಗ ಬೆಂಗಳೂರೆಲ್ಲ ನೋಡಿಲ್ಲ ಕರೆಕ್ಟಾಗಿ, ಬಟ್ ಇವಾಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದಲ್ಲ, ಅದಕ್ಕೆ ಅವ್ರಿಗೆ ಖುಷಿಯಲ್ಲಿದೆ. ಮತ್ತು ಇನ್ನೊಂದೇನಂದ್ರೆ ಊರಿಗೆ ಹೋಗೋದಂದರೆ ಅದರದ್ದು ಖುಷಿಯೇ ಬೇರೆ ಇರುತ್ತೆ. ಹೇಗಾಗ್ತಿದೆ ಅಮ್ಮ? ಖುಷಿ ಆಗ್ತಿದೆಯಾ ನಿಮಗೆ ಊರಿಗೆ ಹೋಗೋದು? ಪಾಪ ಅವರಿಗೆ ಸುಸ್ತಾಗಿದೆ ಅದಕ್ಕೆ. ಮತ್ತೆ ಇವರೇ ನನ್ನ ಚಿಕ್ಕಮ್ಮ. ನೋಡಿ, ಅವ್ರು ಫುಲ್ ಜೋಶಲ್ಲಿದ್ದಾರೆ. ನಾನು ಹೇಳಿದ್ದಲ್ಲ ನಿಮಗೆ, ನಮ್ಮ ಚಿಕ್ಕಮ್ಮ
ನಮ್ಮಮ್ಮನ ಜೊತೆ ಬಂದಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ. ಅವ್ರು ಇವರೇ ಆಯ್ತಾ ಚಿಕ್ಕಮ್ಮನ. ನಾವು ಇವಾಗ ಎಲ್ಲರೂ ಸೇರಿ ಊರಿಗೆ ಹೋಗ್ತಿದ್ದೀವಿ. ಇವಳೇ ನನ್ನ ಅಕ್ಕ, ಇವಳಿಗಿಂತ ನಾನು ಸ್ವಲ್ಪ ವೈಟರ್ ಇದ್ದೇನೆ, ಅದಕ್ಕೆ ಅವಳಿಗೆ ಸ್ವಲ್ಪ ಬೇಜಾರು. ಮತ್ತು ಇನ್ನೊಂದೇನಂದರೆ ಇವಾಗ ನಿಲ್ಸಿದೀವಲ್ಲ, ಇಲ್ಲಿ ಸ್ವಲ್ಪ ನೀರೆಲ್ಲ ಅಂದರೆ ನಾವು ಬರುವಾಗ ರೂಮಿಂದ ನೀರು ಇಟ್ಕೊಂಡು ಬಂದಿರಲಿಲ್ಲ, ಅದಕ್ಕೆ ಇಲ್ಲೇ ಒಂದು ಶಾಪ್ ಹತ್ರ ಕಾರನ್ನು ಪಾರ್ಕ್ ಮಾಡಿ ನೀರು ತೊಗೊಂಡಿದ್ದೇವೆ. ಎಂತಕ್ಕಂದರೆ ತಿಂಡಿ ಪಾರ್ಸಲ್ ತಂದಿದ್ದೇವೆ, ಅದರ ಕೈ ತೊಳಿಲಿಕ್ಕೆ ನೀರಿಲ್ಲಲ್ಲ, ಅದಕ್ಕೆ ನೀರೆಲ್ಲ ಇಟ್ಕೊಂಡು ಬರಲಿಕ್ಕೆ ಅಕ್ಕ ಇವಾಗಷ್ಟೇ ತಂದು ನೀರೆಲ್ಲ. ಇನ್ನೆಂತಲ್ಲ ತಿಂಡಿ ತಿನ್ನೋದು ಕೈ ತೊಳೆಯೋದು ಸೀದಾ ಇಲ್ಲ ನಿಲ್ಲಿಸ್ತೇವೆ, ಮಧ್ಯಾಹ್ನ ಊಟ ಮಾಡಬೇಕಲ್ಲ ನಮಗೆ, ಅದಕ್ಕೆ ನೆಕ್ಸ್ಟ್ ಎಂತಲ್ಲ ಇವಾಗ ಊಟ ತಿಂಡಿ ತಿನ್ನೋದು ಕೈ ತೊಳೆಯೋದು ಝೀ ಅಂತ ಹೋಗೋದು. ಇಲ್ಲಿ ಹೇಗೆ ಝೀ ಅಂತ. ಹಾಯ್ ಗಾಯ್ಸ್, ಇವಾಗ ನಾವು ಬಂದಿದ್ದೇವೆ ಹೋಟೆಲ್ ಮಂಜುಶ್ರೀ ಅಂತ. ಇಲ್ಲೊಂದು ಸಕಲೇಶ್ಪುರದಲ್ಲಿ ಈ ಹೋಟೆಲ್ ಇದೆ. ನಾನು ನೋಡಿರಲಿಲ್ಲ, ಮೊದಲನೇ ಸಲ ನಾನು ನೋಡ್ತಿರೋದು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸಕಲೇಶ್ಪುರ ರೋಡಲ್ಲಿ ಒಂದು ಹೋಟೆಲ್ ಪುನೀತ್ ಅಂತ ಬರುತ್ತೆ, ನನಗೆ ತುಂಬ ಬೇಕಾದವ್ರದ್ದು ಆ ಹೋಟೆಲು. ನಾನು ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಏನಂದರೆ 20 ಕಿಲೋಮೀಟ್ರ್ ಇತ್ತಾಯ್ತಾ ಮ್ಯಾಪಲ್ಲಿ ಹಾಕಿ ನೋಡಿದಾಗ. ಅದಕ್ಕೆ ನಾನು ಏನು ಹೇಳಿದೆ, ಅಕ್ಕನ ಹತ್ರ ಎಲ್ಲ ಹೇಳಿದ್ದೆ ಆ ಹೋಟ್ಲು ಬರುವಾಗ ನಿಲ್ಲಿಸಿ ಅಂತ. ನನಗೆ ಅಲ್ಲೇ ನಿದ್ದೆ, ನನಗೆ ಗೊತ್ತೇ ಇರಲಿಲ್ಲ. ಆ ಹೋಟೆಲ್ ಪಾಸಾಗಿ ನಾವಿವಾಗ ಅದು ಹೋಟೆಲ್ ಪಾಸಾಗಿ ತುಂಬ ಮುಂದೆ ಬಂದು ಇವಾಗ ಹೋಟೆಲ್ ಮಂಜುಶ್ರೀ ಹತ್ರ ನಿಂತಿದ್ದೇವೆ. ನೆಕ್ಸ್ಟ್ ಯಾರಾದರೂ ಈ ರೋಡಲ್ಲಿ ಹೋಗೋರೆಲ್ಲ ಆ ಹೋಟ್ಲಿಗೊಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಹೋಟ್ಲು ನನ್ನ ಪ್ರಕಾರ. ನಾನು ಅಲ್ಲಿಗೆ ವಿಸಿಟ್ ಮಾಡಿಲ್ಲ ಇಲ್ಲಿ ತನಕ, ಬಟ್ ಅಕಾರ್ಡಿಂಗ್ ಟು ರಿವ್ಯೂಸ್ ಎಲ್ಲ ತುಂಬ ಒಳ್ಳೆಯದಿದೆ. ಯಾರಾದರೂ ಇಲ್ಲೆಲ್ಲ ಹೋಗೋರೆಲ್ಲ ಆ ಹೋಟ್ಲಿಗೊಮ್ಮೆ ವಿಸಿಟ್ ಮಾಡಿ ಆ ಹೋಟ್ಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೆಂತೆಲ್ಲ ಇವಾಗಷ್ಟೇ, ನೆಕ್ಸ್ಟ್ ಇನ್ನು ಇವಾಗ ಊಟ ಮಾಡಿ ಆದಮೇಲೆ ಡೈರೆಕ್ಟ್ ಇನ್ನು 70 ಕಿಲೋಮೀಟ್ರೇ ಇದೆ ನಮ್ಮೂರಿಗೆ, ಅಲ್ಲಿಗೆ ಹೋಗೋದಷ್ಟೇ. ಕಾರಲ್ಲಿ ನಿದ್ದೆ ಮಾಡಲಿಕ್ಕೆ ಜಾಗ ಇಲ್ಲ, ಯಾಕೆಂದರೆ ಅಲ್ಲಿ ಅಷ್ಟೊಂದು ಜಾಗ ಇಲ್ಲ. ನಾವಿವಾಗ 4 ಸೀಟರ್ ಕಾರ್, ಅದಕ್ಕೆ ಅಷ್ಟೇ, ಮತ್ತೆ ಎಂತೆಲ್ಲ ಇವಾಗ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಕುತ್ಕೊಂಡು ಹೋಗ್ತಾ ಇರ್ಬೇಕು ಹಾಡು ಕೇಳ್ತಾ. ಬಟ್ ನಿಮಗೆ ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ಅಲ್ಲೆಲ್ಲ ಫುಲ್ ಫಾರೆಸ್ಟ್ ಆಯಿತಾ, ಫುಲ್ಲು ಫಾರೆಸ್ಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಆದರೆ ಬಿಸಿಲು ಒಂದಿದೆ ಅಷ್ಟೇ, ಮತ್ತೆಂತೆಲ್ಲ. ಮತ್ತೆ ದೊಡ್ಡ ಗಾಡಿಗಳಿವೆ, ಕೆಂಪು ಬಸ್ಸುಗಳಿವೆ ಆಯಿತಾ, ಅಷ್ಟೇ. ಬೆಂಗಳೂರು ಥರ ಇಲ್ಲಿ ಬ್ಲೂ ಕಲರ್ BMTC ಇಲ್ಲ, ಇಲ್ಲಿ KSRTC ಇದೆ ಅಷ್ಟೇ. ನಾನು ನೆಕ್ಸ್ಟ್ ಇವಾಗ ಎಲ್ಲಿ ಸ್ಟಾಪ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಎಂತ ಗೊತ್ತುಂಟಾ, ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ನನಗೆ. ಕಾರಲ್ಲೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ಆಗಲ್ಲ, ಎಂತಕ್ಕಂದರೆ ಕಾರಲ್ಲಿ ಸಾಂಗ್ ಹಾಕ್ತಿದ್ದಾರೆ. ಸಾಂಗ್ ಇದೆಲ್ಲ ನಾನು ಎಂತಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನನಗೆ ಕಾಪಿರೈಟ್ ಬೀಳುತ್ತೆ, ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ವ್ಲಾಗ್ ಮಾಡೋದು. ಇಲ್ಲೆಲ್ಲ ನನ್ನನ್ನು ನೋಡ್ತಾ ಇದ್ದಾರೆ, ನನಗೆ ಅಂತ ನಾಚಿಗೆ ಎಲ್ಲ ಆಗ್ತಿಲ್ಲ, ನನ್ನನ್ನು ಜನ ನೋಡ್ತಿದ್ದಾರೆ ಅಂತ. ಅಮ್ಮ, ಚಿಕ್ಕಮ್ಮ, ಅಕ್ಕ ಎಲ್ಲ ಹೋಗಿದ್ದಾರೆ, ಹೋಟ್ಲಲ್ಲಿ ಕೂತಿದ್ದಾರೆ. ನಾನು ಇವಾಗ ಹೊರಟೆ, ಒಂದು ಊಟ ಮಾಡೋದು ಆದಮೇಲೆ ನೆಕ್ಸ್ಟ್ ಇಲ್ಲಿಂದ ಝೀ ಅಂತ ಹೋಗ್ಬೇಕು. ಒಳಗಡೆ ಇದ್ದಾರೆ, ತೋರಿಸ್ತೀನಿ. ಇಲ್ಲೇ ಇದ್ದಾರೆ ಆಯ್ತಾ, ಅಮ್ಮ. ಇವಾಗ ಹೋಟ್ಲಿಗೆ ಬಂದಿದ್ದೇವೆ, ಇಲ್ಲಿ ಒಂದು ಊಟ ಮಾಡೋದು, ಆದ್ಮೇಲೆ ಝೀ ಅಂತ ಹೋಗೋದು ಉಡುಪಿಗೆ. ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ, ಒಂದು 60-50 ಅಷ್ಟು ಕಿಲೋಮೀಟ್ರ್ ಇದೆ ನಮ್ಮ ಊರಿಗೆ. ಆದರೆ ಅದು ನೆಕ್ಸ್ಟ್ ರೋಡ್ ಕರೆಕ್ಟ್ ಇಲ್ಲ ಅಂತೆ, ಅದಕ್ಕೆ ತುಂಬ ಸ್ಲೋ ಆಗುತ್ತೆ ಅಂತ ಹೇಳಿದ್ರು. ನೋಡುವ ಏನಾಗುತ್ತೆ ಅಂತ. ನನಗೆ ವ್ಲಾಗ್ ಮಾಡಲಿಕ್ಕೆ ಖುಷಿ ಆಗ್ತಿಲ್ಲ, ಎಂತಕ್ಕಂದರೆ ಈ ಗಾಡೀಲಿ ಕೂತು ಗಾಡೀಲಿ ಜಾಗ ಇರಲಿಲ್ಲ. ಆದರೆ ಜಾಸ್ತಿ ಜನ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಅದರಲ್ಲೊಂದು 5 ಜನ ಕೂತ್ಕೋಬೋದು. ನಾನು ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೆ, ಅದಕ್ಕೆ ಶಕ್ತಿನೆಲ್ಲ ಮಲಗಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಕರೆಕ್ಟಾಗಿ ಕಾರಲ್ಲೆಲ್ಲ. ಅದಕ್ಕೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ದು ಇವಾಗಷ್ಟೇ ಊಟ ಆಯಿತು, ಹೊಟ್ಟೆ ಫುಲ್ ಆಯಿತು. ಅವಾಗಿಂದ ತುಂಬ ಹೊಟ್ಟೆ ಹಸಿತಿತ್ತು, 3-3:30 ತನಕ ಆಯಿತು, ಊಟನೇ ಮಾಡಿರಲಿಲ್ಲ. ಇವಾಗಷ್ಟೇ ಊಟ ಆಯಿತು, ಇನ್ನೆಂತೆಲ್ಲ ಇಲ್ಲಿಂದ ಹೊರಡೋದು. ಊಟ ಆಯಿತಾ ನಿಮ್ಮದು? ಹೊಟ್ಟೆ ಫುಲ್ ಆಯಿತಾ? ಇಲ್ಲ, ಅದಂದರೆ ವೈಟ್ ರೈಸ್ ಅಲ್ಲ, ನಮಗೆ ಊರಿನವರಿಗೆ ವೈಟ್ ರೈಸ್ ಎಲ್ಲ ಸೆಟ್ ಆಗೋದಿಲ್ಲ, ಅವರಿಗೆ ಬಾಯ್ಲ್ಡ್ ರೈಸ್ ಮಾತ್ರ ಸೆಟ್ ಆಗೋದು. ಇಲ್ಲೆಲ್ಲೂ ಕೂಡ ಬಾಯ್ಲ್ಡ್ ರೈಸ್ ಇಲ್ಲ. ನೆಕ್ಸ್ಟ್ ಇವಾಗ ಮನೇಲಿ ಹೋಗಿ ಊಟ ಮಾಡಿದ್ರೇ ಅವರಿಗೆ ಸೆಟ್ ಆಗೋದು, ಇಲ್ಲೆಲ್ಲ ಹೋಟ್ಲಲ್ಲೆಲ್ಲ ಊಟ ಮಾಡಿದ್ರೆ ಅವರಿಗೆ ಸೆಟ್ ಆಗೋದಿಲ್ಲ. ಮಾತಾಡಿ, ಎಂತಾದರೂ ಹೇಳಲಿಕ್ಕಿದೆ ನನ್ನ ಸಬ್ಸ್ಕ್ರೈಬರ್ಸಿಗೆ? ನಂದು ಅಷ್ಟೇ ಮನೆಗೆ ಹೋಗೋದು. ಸರಿ, ನಾನು ನಿಮಗೆ ನೆಕ್ಸ್ಟ್ ಎಲ್ಲಿ ನನಗೆ ಬ್ರೇಕ್ ಕೊಡ್ತಾರೆ ಅಲ್ಲಿ ವ್ಲಾಗ್ ಮಾಡ್ತೀನಿ, ಮತ್ತೆ ವೀಡಿಯೋಸ್ ಎಲ್ಲ ಮಾಡ್ತೀನಿ, ನೋಡ್ತೀನಿ. ಸರಿನಾ? ಇವಾಗ ಊಟ ಮಾಡಿ ಕಾರಲ್ಲಿ ಶಿರಾಡಿ ಘಾಟ್ ಇಳಿದಿದ್ದೇವೆ. ಫುಲ್ಲು ಡೌನು, ಎಲ್ಲಿ ನೋಡಿದ್ರು ಫಾರೆಸ್ಟ್ ಘಾಟಿಗಳೆಲ್ಲ ಕಾಣ್ತಾ ಇದೆ, ಸೂಪರ್ ಕಾಣ್ತಾ ಇದೆ. ಫುಲ್ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಕಾಣ್ತಾ ಇದೆ. ಒಮ್ಮೆ ಆ ಕಡೆ ಬಾಲೋದು, ಒಮ್ಮೆ ಈ ಕಡೆ ಬಾಲೋದು, ಅಷ್ಟೇ ಆಯ್ತು ನಮ್ದು ಕೆಲಸ.
ಮತ್ತೆಂತ ಎಲ್ಲ ಎಂತಾದ್ರು ಹೇಳಿಕ್ಕಿದ್ಯಾ ನನ್ನ ಬ್ಲಾಗಲ್ಲಿ? ಲಕ್ಷಗಟ್ಟಲೆ ಜನ ನೋಡ್ತಾರೆ ಮರೆ, ಮಾತಾಡಿ. ನೀವೆಲ್ಲ ಫೇಮಸ್ ಆಗ್ಬೇಕಂತ ನಂದು ಒಂದು ಬ್ಲಾಗಲ್ಲಿ ಬಂದ್ರೆ ಸಾಕು, ಲಕ್ಷಗಟ್ಟಲೆ ಜನ ನೋಡ್ತಾರೆ. ಎಂತಾದ್ರೂ ಮಾತಾಡ್ಲಿಕ್ಕಿದೆಯಾ ನಿಮ್ಗೆ? ಫುಲ್ಲು ಕೋಲ್ಡ್ ಇದೆ ಈ ಏರಿಯಾ ಅಂತೂ ಫುಲ್ಲು ಕೋಲ್ಡ್ ಇದೆ. ಒಳ್ಳೆ ಗಾಳಿ ಬೀಸ್ತಾ ಇದೆ ಆಯ್ತಾ. ಇಲ್ಲಿ ಧೂಳೇ ಇಲ್ಲ ಚೂರು ಕೂಡ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿಲ್ಲಲ್ಲ, ಸ್ವಲ್ಪ ಕೆಲಸ ಎಲ್ಲ ಆಗ್ತಿಲ್ಲ ಇಲ್ಲಿ ಆಲ್ರೆಡಿ ಡೆವಲಪ್ಡ್ ರೋಡೇ ಇರೋದು. ಅದಕ್ಕೆ ಇಲ್ಲೆಲ್ಲ ಎಂಥ ಧೂಳು ಕೂಡ ಇಲ್ಲ. ಒಳ್ಳೆ ಇದೆ. ಡೌನ್ ಅಷ್ಟೇ, ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ, ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ. ಸೂಪರ್ ಪ್ಲೇಸ್ ಇದೆ ಅಲ್ಲೆಲ್ಲ. ನಮ್ಮ ಬೆಂಗಳೂರಿಂದ ನಮ್ಮ ಉಡುಪಿಗೆ ಹೋಗೋ ದಾರಿಯಲ್ಲಿ ಧರ್ಮಸ್ಥಳದಲ್ಲಿ ಹೋಗುವಾಗ ಇದು ಮಡ್ಕ ಸೋಡಾ ಎಲ್ಲ ಸಿಗುತ್ತೆ. ಅದಕ್ಕೆ ಕುಡಿಲಿಕ್ಕೆ ನಾವು ಇಳ್ಕೊಂಡಿದ್ವಿ. ಹೊಟ್ಟೆ ಫುಲ್ಲಾಗಿದೆ, ಆದರೂ ಕೂಡ ಒಮ್ಮೆ ಟ್ರೈ ಮಾಡುವ ಅಂತ ಇಳ್ಕೊಂಡ್ವಿ ಅಷ್ಟೇ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಲೊಕೇಶನ್ ಇಲ್ಲಿ. ಇವಾಗ ಈ ದಾರಿಯಲ್ಲಿ ಬರುವವರು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತಂತೆ. ನಾನು ಕುಡ್ದಿಲ್ಲ, ನಾನು ಫಸ್ಟ್ ಟೈಮ್ ಕುಡ್ತಿರೋದು. ಬಟ್ ತುಂಬ ಚೆನ್ನಾಗಿರುತ್ತಂತೆ. ಹೋಗಿ ಟ್ರೈ ಮಾಡುವ ಸರ್. ಟ್ರೈ ಮಾಡಿ ಆದಮೇಲೆ ಹೇಳ್ತೀನಿ ಹೇಗಿದೆ ಅಂತ ಆಯಿತಾ. ನಮ್ಮ ಅಕ್ಕ ಪ್ರತಿ ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ತೋರಿಸಿ ಒಂದ್ಸಲ ಮಡ್ಕ ಸೋಡಾ ಕುಡಿಬೇಕು, ಒಂದ್ಸಲ ಫುಲ್ಜರ್ ಸೋಡಾ ಕುಡಿಬೇಕಂತ ಹೇಳ್ತಿದ್ಲು. ಅದಕ್ಕೆ ಅವಳಿಗೋಸ್ಕರನೇ ಗಾಡಿ ನಿಲ್ಸಿದ್ದು. ಯಾಕೆಂದ್ರೆ ಇದೇ ದಾರಿಲಿ ನಾವು ನೋಡಿದ್ವಿ, ಅದಕ್ಕೆ ಕಾರ್ ನಿಲ್ಸಿದೀವಿ. ಚೆನ್ನಾಗಿದೆ ಅಂತ ಹೇಳಿದ್ಲು. ನಾನು ಒಂದ್ಸಲ ಟ್ರೈ ಮಾಡಿದೆ, ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯ್ತು. ನೀವ್ ಯಾರಾದ್ರೂ ಇದೇ ದಾರಿಲಿ ಬರೋರಿದ್ರೆ ಒಂದ್ಸಲ ಟ್ರೈ ಮಾಡಿ, ಹೇಗನ್ಸ್ತು ಅಂತ ಒಮ್ಮೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ಫಸ್ಟ್ ಆಫ್ ಆಲ್ ಎಲ್ಲರ ಹತ್ರನೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಎಂತಕ್ಕಂದರೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ರೀಸನ್ ಏನಂದರೆ ನಂದು ಫೋನಿದ್ದು ಚಾರ್ಜ್ ಖಾಲಿ ಆಗಿತ್ತು. ಧರ್ಮಸ್ಥಳದ ರೋಡಲ್ಲಿ ನಾವು ಫುಲ್ಜರ್ ಸೋಡಾ ಮತ್ತು ಫುಲ್ಜರ್ ಇರಬೇಕು ಮತ್ತು ಮಡ್ಕ ಸೋಡಾ ಕುಡಿಲಿಕ್ಕೆ ಅಲ್ಲಿ ಗಾಡಿಯನ್ನು ನಿಲ್ಲಿಸಿದ್ವಿ. ಅದಾದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಫೋನಿದ್ದು ಬ್ಯಾಟ್ರಿ ಡೆಡ್ ಆಗಿತ್ತು. ಆದಮೇಲೆ ಡೈರೆಕ್ಟಾಗಿ ನಾವು ಎಲ್ಲೂ ಕೂಡ ಗಾಡಿನ ಅಂದರೆ ನಿಲ್ಲಿಸಿಲ್ಲ, ಡೈರೆಕ್ಟ್ ಮನೆಯಲ್ಲೇ ಹೋಗಿ ನಿಲ್ಲಿಸಿದ್ದು. ಒಂದು ರಾತ್ರಿ 7-7:30 ಆದಮೇಲೆ ರೀಚ್ ಆದ್ವಿ ಅಷ್ಟೇ. ಅದೊಂದು ಹೇಳಬೇಕಿತ್ತು, ಬಟ್ ನಂದು ವ್ಲಾಗಲ್ಲಿ ಹೇಳಿಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೇಳ್ತಿದ್ದೀನಿ. ಈ ವ್ಲಾಗನ್ನು ಯಾರೆಲ್ಲ ನೋಡಿದ್ರೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಎಂಥ ಕಷ್ಟ ಇಲ್ಲ, ಜಸ್ಟ್ ಅಲ್ಲಿ ಒಂದು ಬೆಲ್ ಐಕಾನ್ ಸಿಗುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಮುಗೀತು, ಸಬ್ಸ್ಕ್ರೈಬ್ ಆಗುತ್ತೆ. ಮತ್ತು ನಂದು ವ್ಲಾಗೆಲ್ಲ, ಹಳೆ ವ್ಲಾಗೆಲ್ಲ ಯಾರು ನೋಡಲಿಲ್ಲ, ಹಳೆ ವ್ಲಾಗೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.